श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमम् भङ्गरहितम् अजडम् विमलम् सदा आनन्दतीर्थमधुरम् भजेतापत्रयापहम् आपादमौलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीकृष्णाय नमः। जन्माद्यस्य यतोऽन्वयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। ततः सप्तदशे जातः सत्यवत्यां पराशरात् चक्रे वेदतरोः शाखाः दृष्ट्वा पुंसः अल्पमेधसः। ततः सप्तदशे जातः सत्यवत्यां पराशरात् चक्रे वेदतरोः शाखाः दृष्ट्वा पुंसोऽल्पमेधसः। 17ನೇ ಅವತಾರ ಸಪ್ತದಶ ಅವೇನು ಪಣಂತುಳ್ಳರು ಸತ್ಯವತ್ಯಾಂ ಪರಾಶರಾತ್ ಜಾತಃ. ಸತ್ಯವತಿ ಪರಾಶರರಿಗೆ ಮಗ್ಯಾತ ಬತ್ನ ಅವತಾರನೇ ವ್ಯಾಸಾವತಾರ. ಅವು ಆತ್ಮ ಉದ್ದೇಶ ಪಣಂತಾಂಡ ವೇದತರೋಹ ಶಾಖಾಹ ಚಕ್ರೆ. ವೇದ ಪಂಪುಣ ಅನಂತ ವೇದಂಪುಂಡು ಅವು ಲೆಕ್ಕಂಪೆರ ಸಾಧ್ಯತೆ. ಒಂಜಿ ವೃಕ್ಷ ಮಲ್ಲ ವೃಕ್ಷ ಐತು ವಿಭಾಗಂಪೆರು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಐಟು ಕೂಡ ಶಾಖ ಉಪಶಾಖೆ ಅಂತ ಉನ್ಮಾನ ವಿಭಾಗ ಅಂತ ಕೊಡ್ಪೇರು. ಜಯಪಡಂತಾಂಡ ದೃಷ್ಟ್ವಾ ಪುಂಸಃ ಅಲ್ಪಮೇಧಸಃ. ಅನಂತ ವೇದನ ಅಧ್ಯಯನಂ ಪೆರ ಸಾಮಾನ್ಯನಿಗೆ ಸಾಧ್ಯ ಇದ್ದಿ ಐತ ಅವರ ಅಂಡ ಈ ಜೀವರ್ಮ ಅಂತ ಪುರುಷರ್ಮ ಅಂತ ಅಕಳು ಅಲ್ಪ ಮೇಧಸಃ. ಅಕಳ ಬುದ್ಧಿ ಬಹಳ ಅಲ್ಪ ಕಮ್ಮಿ ಉಂಡು ಐತ ಅವರ ಆ ಬುದ್ಧಿಗೆ ಸರಿಯಾದ ಅರ್ಥಾಪನ ರೀತಿ ಐಕ ಅನುಕೂಲ ಅಂಪೆರಗೋಸ್ಕರ ವೇದವ್ಯಾಸರೇ ಅಕಳು ವ್ಯಾಸಾವತಾರ. ವೇದನ ವಿಭಾಗ ನಿಂತಾರ ವೇದವ್ಯಾಸರ ಹೇರು ಅಂಜಿತ್ನ ವೇದವ್ಯಾಸ ಅವತಾರ ಉಂಟು. ವೇದ ವೃಕ್ಷ ಪಂಪುಣಂಜಿ ಕಲ್ಪವೃಕ್ಷ ಅಂಚಿತ್ನ ವೇದ ವೃಕ್ಷ ಅಂತ ಬೇತೆ ಬೇತೆ ಬ್ರಾಂಚಸ್ ಶಾಖಾ ಅವಿನ ಅಂತ ಅಗಳು ವಿಭಾಗ ಅಂತ ಕೊಳಿಯರು. ಅವೇ 17ನೇ ಅವತಾರ ವೇದವ್ಯಾಸ ಅವತಾರ. ತತಃ ಸಪ್ತದಶೇ ಜಾತಃ ಸತ್ಯವತ್ಯಾಂ ಪರಾಶರಾತ್ ಚಕ್ರೆ ವೇದತರೋಃ ಶಾಖಾಃ ದೃಷ್ಟ್ವಾ ಪುಂಸೋಲ್ಪಮೇಧಸಃ. ನರದೇವತ್ವಂ ಆಪನ್ನಃ ಸುರಕಾರ್ಯ ಚಿಕೀರ್ಷಯ ಸಮುದ್ರ ನಿಗ್ರಹಾದೀನಿ ಚಕ್ರೆ ವೀರ್ಯಾಣಿ ಅತಃ ಪರಂ. ನರದೇವತ್ವಮಾಪನ್ನಃ ಸುರಕಾರ್ಯ ಚಿಕೀರ್ಷಯ ಸಮುದ್ರ ನಿಗ್ರಹಾದೀನಿ ಚಕ್ರೆ ವೀರ್ಯಾಣ್ಯತಃ ಪರಂ. ನನಂಜಿ ಅವತಾರ 18ನೇ ಅವತಾರ ರಾಮಾವತಾರ. ಅವು ನರದೇವತ್ವಮಾಪನ್ನಃ. ನರದೇವ ಪಣಂತಾಂಡ ರಾಜರಿಗೆ ನರದೇವ ಗುಣ. ನರವಣ ಮನುಷ್ಯರಿಗೆ ದೇವರೇರ್ ಪಣಂತಾಂಡ ರಾಜ ಪ್ರತ್ಯಕ್ಷ ದೇವತ. ರಾಜ ಪ್ರತ್ಯಕ್ಷ ದೈವತ ನಿಪಾತರೆ ಉಂಟು. ಅಂಚ ಚಕ್ರವರ್ತಿಯಾದ ಭಗವಂತೆ ರಾಮ ರೂಪ ಉಂಟು ಅವತಾರಂ ವೈಕೋಸ್ಕರ ಪಣಂತಾಂಡ ಸುರ ಕಾರ್ಯ ಚಿಕೀರ್ಷಯ. ದೇವತೆಗಳಿಗೆ ಮಾಂತ ಈಗ ರಾವಣೆ ಕುಂಭಕರ್ಣೆ ಮಾಂತ ತೊಂದರೆಗಳೊಂದಿತ್ತೇರೆ ಐತಾರ ಅಕ್ಳಿಗೆ ಅನುಕೂಲ ಅಂತ ಕೊಡೋಡು ಐಕೋಸ್ಕರ ದೇವತಾ ಕಾರ್ಯನ ಸಾಧನ ಪೆರಗೋಸ್ಕರ ಚಿಕೀರ್ಷಯ ಪಣಂತಾಂಡ ಅಂಪುಣ ತನ್ನ ಇಚ್ಛೆತ್ತಾವನೆ ಭಗವಂತೆ ಚಕ್ರವರ್ತಿಯಾದ ರಾಮೆಯಾದ ಅವತಾರ ಅಂತದ್ ಐಟಂತ ಮಲ್ಲೋ ಕೆಲಸ ಆದ ಪಣಂತಾಂಡ ಬಲ ಕಾರ್ಯ ವೀರ್ಯಾಣಿ. ವೇದವ್ಯಾಸ ಅವತಾರಣಂತನ ಕೆಲಸ ಜ್ಞಾನ ಕಾರ್ಯ ಜ್ಞಾನಂತ ಸ್ಥಾಪನೆ. ಈ ರಾಮಾವತಾರಣಂತನ ಕೆಲಸ ಜಾದ ಪಣಂತಾಂಡ ವೀರ್ಯಾಣಿ ಬಲ ಕಾರ್ಯ ಜಾದಮ ಅಂತ ಪಣಂತಾಂಡ ಸಮುದ್ರ ನಿಗ್ರಹಾದೀನಿ. ಲಂಕೆಗೆ ಹೋನಾಗ ಸಾದಿರ ಸಮುದ್ರ ಸಿಕ್ಕುಣು ಸಮುದ್ರ ಉಂಟು ಕಪಿಕಳೆ ಮಾಂತ ಹಚ್ಚಿ ಒಳ್ತಬೋಡು ಲಂಕೆಗೆ ಒಳ್ತಬೋಡು ಅದಕ್ಕೋಸ್ಕರ ಸಮುದ್ರಂಕೆ ಬಂಧನ ಸಮುದ್ರ ನಿಗ್ರಹ. ಆ ಸಮುದ್ರ ರಾಜೆ ಸಾದಿ ಉಳ್ತುಕೊಳ್ಬಿಡಿಯೇ ಆತನಗ ಅವಳು ದರ್ಭಶಯಣಿತಂತು ನಾ ಸಮುದ್ರ ನಿಗ್ರಹ ಅಂತತೆ. ಅವಳು ಸಮುದ್ರಂಕೆ ಒಂಜಿ ಬ್ರಿಡ್ಜ್ ಸೇತುವೆ ರಾಮ ಸೇತು ಅವಿನ ಕಟ್ಟದೆ ಐತ ಮೂಲಕ ಲಂಕೆಗೆ ಬೋತು ದುಷ್ಟೇ ಆತ್ಮ ರಾವಣನ ಸಂಹಾರ ಅಂತದೇರೆ ಅಂಚನೆ ಕುಂಭಕರ್ಣ ಸಂಹಾರ ಅಂತೇರೆ ಉನ್ಮಾ ಅಂತ ಬಹಳ ಬಲ ಕಾರ್ಯ ಬಲಶಾಲಿಗೆ ಮಾತ್ರ ಅಂಪೆರಾತ್ಮ ಕಾರ್ಯ ಅಂತ ಶ್ರೀರಾಮಚಂದ್ರ ಅಂತತೆ ವೈಕೋಸ ಅಂತ ಹೇಳ್ಕೊಂಡಂತಾಂಡ ಸೂರ್ಯ ಕಾರ್ಯ ಚಿಕೀರ್ಷ ದೇವತೆಗಳ ಅನುಕೂಲ ಅಂಪರಗೋಸ್ಕರ ಏವಂತ ಕೆಲಸ ಮಾಡುವಂತ ಶ್ರೀರಾಮ ಅವತಾರ ಅಂತೇಳಿ ಅವು 18ನೇ ರೂಪ.
ನರದೇವತ್ವಮಾಪನ್ನಃ ಸುರಕಾರ್ಯಚಿಕೀರ್ಷಯ ಸಮುದ್ರ ನಿಗ್ರಹಾದೀನಿ ಚಕ್ರೇ ವೀರ್ಯಾಣ್ಯತಃ ಪರಂ ಏಕೋನವಿಂಶೇ ವಿಂಶತಿಮೇ ವೃಷ್ಣಿಷು ಪ್ರಾಪ್ಯ ಜನ್ಮನಿ ರಾಮಕೃಷ್ಣೌ ಇತಿ ಭುವಃ ಭಗವಾನ್ ಅಹರತ್ ಭರಂ ಏಕೋನವಿಂಶೇ ವಿಂಶತಿಮೇ ವೃಷ್ಣಿಷು ಪ್ರಾಪ್ಯ ಜನ್ಮನಿ ರಾಮಕೃಷ್ಣವಿತಿ ಭುವಃ ಭಗವಾನ್ ಅಹರತ್ ಭರಂ. ನಾನು 14ನೇದು 20ನೇದು ಎರಡು ಅವತಾರ ಏಕೋನವಿಂಶ ಗುಣದಿಂದ 14 ವಿಂಶತಿ ಗುಣ ಇರುವ ಒಂದು ಅವತಾರ ಉಂಟು ರಾಮಕೃಷ್ಣವು ಬಲರಾಮೆಲ ಶ್ರೀಕೃಷ್ಣಲ ಈ ಎರಡು ರೂಪ ಉಂಟು ಭಗವಂತೆ ಬರುತ್ತೆ. ಅವಳು ಶ್ರೀಕೃಷ್ಣೇ ಭಗವಂತನೇ ಅವತಾರ, ಬಲರಾಮಣ ಭಗವಂತನ ಸನ್ನಿಧಾನ, ಬಲರಾಮನ ಶೇಷನ ಅವತಾರ, ಅವಳು ಭಗವಂತನ ಸನ್ನಿಧಾನ. ಈ ಎರಡು ರೂಪ ಉಂಟು ಭಗವಂತೆ. ಅವಳು ಆ ಭೂಮಿಗೆ ಭಾರವಾತಿತ್ತನೋ ಆ ಕಂಸೆ ಅಂಚೆನೆ ನರಕಾಸುರೆ ಜರಾಸಂಧೆ ಕೌರವರ ದುಷ್ಟ ರಾಜರಮ ಅಂತ ಮೊಕ್ಳೇನಮ ಅಂತ ಸಂಹಾರ ಅನ್ಸುತ್ತೆ. ಆ ಮೂಲಕವಾದ ಭುವಃ ಹರಂ ಅಹರತೆ ಭಗವಾನ್ ಮಹಾಸಾಮರ್ಥ್ಯತ್ನ ಮಹಾಶೌರ್ಯತ್ನ ಭಗವಂತೆ ರಾಮಕೃಷ್ಣ ಈ ಎರಡು ರೂಪ ಉಂಟು. ವೃಷ್ಣಿಷು ಜನ್ಮನಿ ಪ್ರಾಪ್ಯ ವೃಷ್ಣಿ ವಂಶ ಬಣ್ಣ ಯಾದವ ವಂಶ ಉಂಟು ಅವತಾರ ಅನ್ಸುತ್ತೆ. ಅವಳು ಭೂಮಿಗೆ ಭಾರವಾತ್ನ ಆ ದುಷ್ಟನ ಅಂತ ಸಂಹಾರ ಅಂತದ್ದು ಆ ಮೂಲಕವಾದ ಭೂಮಿಗೆ ಭಾರ ಅಂತ ಕಳೆದು ಲೋಕಂಕು ಕ್ಷೇಮಂತನ ರೂಪ ರಾಮಕೃಷ್ಣ ರೂಪ. ಏಕೋನವಿಂಶೇ ವಿಂಶತಿಮೇ ವೃಷ್ಣಿಷು ಪ್ರಾಪ್ಯ ಜನ್ಮನಿ ರಾಮಕೃಷ್ಣವಿತಿ ಭುವಃ ಭಗವಾನ್ ಅಹರತ್ ಭರಂ. ಸಹ ಕಲೌ ಸಂಪ್ರವೃತ್ತೆ ಸಮ್ಮೋಹಾಯ ಸುರದ್ವಿಷಾ ಬುದ್ಧಃ ನಾಮ್ನಾ ಜಿನಸುತಃ ಕೀಕಟೇಶೋ ಭವಿಷ್ಯತಿ. ತತಃ ಕಲೌ ಸಂಪ್ರವೃತ್ತೆ ಸಮ್ಮೋಹಾಯ ಸುರದ್ವಿಷಾ ಬುದ್ಧೋ ನಾಮ್ನಾ ಜಿನಸ್ತಃ ಕೀಕಟೇಶು ಭವಿಷ್ಯತಿ. 21ನೇ ರೂಪ ಅವು ಬುದ್ಧಾವತಾರ. ಅವು ಓಳಾಪುರ ಬಂದಂಡ ಕೀಕಟೇಶು ಇತ್ಯಜಾದ ನಾವು ಗಯಾ ಬುದ್ಧ ಗಯಾ ಅನ್ಕೊಂಡ್ರೆ ಆ ಗಯ ಇಟ್ಟು ಶ್ರೀ ಭಗವಂತೆ ಬುದ್ಧ ರೂಪ ಉಂಟು ಅವತಾರಂಪೆ. ಆ ಅವತಾರಂತ ಉದ್ದೇಶ ಕೆಲಸ ಜಾತ ಬಂದಂತಾಂಡ ಸುರದ್ವಿಷ ಮೋಹ ಸಮ್ಮೋಹಾಯ ಮೂಲ ಉದ್ದೇಶ ಜಾತ ಬಂದಂತಾಂಡ ಸುರದ್ವೇಷಿಗಳು ಪಡಂದಾನ ದೈತ್ಯರ್ಮ ಅಂತ ಅವಾಗ ಅಕುಳ್ಳ ವೈದಿಕ ಮಾಡ್ಕೊಂಡಿಪ್ಪಾರೆ. ಅಕುಳ್ಳ ಯಾಗ ಯಜ್ಞ ವೇದಾಧ್ಯಯನ ಅಂತಂದಿರ್ತಾರೆ. ಅತನಗ ಅಂಜಿತ್ನಮ ಅಂತ ವೈದಿಕವಾತ್ಮ ವೇದಾಧ್ಯಯನ ವೇದ ಪ್ರಯೋಗ ಅಂತ ಯಾಗ ಯಜ್ಞ ಅಂತ ಬಂದಕ್ಕೆ ಫಲ ಉಂಡೇ ಉಂಟು. ಒಂದು ವೇಳೆ ದೈತ್ಯರಿಗೈತ ಫಲ ಸಿಕ್ಕದು ಗುಣಂತಾಂಡ ಲೋಕಂಗ ನಾಲ ಕಷ್ಟನೇ ಐಕ್ ಅವಿನ ತಪ್ಸೋರಗೋಸ್ಕರ ಭಗವಂತೆ ಅಕ್ಳಿಗೆ ಸಮ್ಮೋಹಾಯ ಅಕ್ಳಿಗೆ ಯಾವ್ದಂತೂ ಬುದ್ಧಿ ಭ್ರಮಣೆ ಅವರು ಐಕೋಸ್ಕರ ಆ ಭಗವಂತೆ ಬುದ್ಧಿಯಾದ ಅವತಾರಂಪುವೆ ಕೀಕಟೇಶು ಆ ಗಯಾ ಕ್ಷೇತ್ರ ಉಂಟು ಗಯಾ ಪ್ರದೇಶ ಉಂಟು ಭಗವಂತೆ ಶ್ರೀ ಭಗವಂತನೇ ಕಲವು ಸಂಪ್ರವೃತ್ತೆ ಕಲಿಯುಗ ಸಂಧಿ ದ್ವಾಪರ ಕಲಿಯುಗ ಸಂಧಿ ಕಾಲ ಉಂಟಾನಗ ಭಗವಂತೆ ಬುದ್ಧಿಯಾದ ಅವತಾರ ಜಯಬಣನಕ ಭಗವಂತಗೆ ಕಲಿಯುಗೊಂಡ ಅವತಾರ ಐತಿ ಐಕೋಸ್ಕರ ಭಗವಂತೆ ಅನ್ಯ ಸಂಕಲ್ಪ ದ್ವಾಪರ ಬೆತ್ತ ಕಲಿಯುಗ ಸಂಧಿದಾನಗ ಬುದ್ಧ ರೂಪುಂಡ ಅವತಾರ ಅಂದ್ರೆ ಅವಳು ಜಾದಂತನ ಮಣ್ಣಂತಾಂಡ ಸುರದ್ವಿಷಾಂ ಸಮ್ಮೋಹಾಯ ಆ ಕೀಕಟೇಶು ಭವಿಷ್ಯತಿ ಆ ದೈತ್ಯರಿಗೆ ಅಂತ ಮೋಹ ಬರಡು ಐಕೋಸ್ಕರ ನನ್ನ ದುಂಬು ಭವಿಷ್ಯತಿಯಿಂದ ಫ್ಯೂಚರ್ ಟೆನ್ಸ್ ನನ್ನ ದುಂಬು ಆ ಕಲಿಯುಗಂತೂ ಆ ಒಂದು ಸಂದರ್ಭ ಉಂಟು ಕಲಿಯುಗಂತ ಆರಂಭಕಾರ ಉಂಟು ಭಗವಂತೆ ಬುದ್ಧೇ ಅದ ಅವತಾರಂಪೇ. ತಲೌ ಸಂಪ್ರವೃತ್ತೆ ಸಮ್ಮೋಹಾಯ ಸುರದ್ವಿಷಾ ಬುದ್ಧೋ ನಾಮ ಜಿನಸುತಃ ಕೀಕಟೇಶು ಭವಿಷ್ಯತಿ. ಅಥಾಸೋ ಯುಗ ಸಂಧ್ಯಾಯಾಂ ತಸ್ಯುಪ್ರಾಯೇಷು ರಾಜಸು ಜನಿತ ವಿಷ್ಣು ಯಶಸಃ ನಾಮ್ನಾ ಕಲ್ಕಿ ಜಗತ್ಪತಿಃ. ಅಥಾಸೋ ಯುಗ ಸಂಧ್ಯಾಯಾಂ ತಸ್ಯುಪ್ರಾಯೇಷು ರಾಜಸು ಜನಿತ ವಿಷ್ಣು ಯಶಸಃ ನಾಮ್ನಾ ಕಲ್ಕಿ ಜಗತ್ಪತಿಃ. ನನ್ನ 22ನೇ ಅವತಾರ ಅವು ಕಲ್ಕಿ ಅವತಾರ. ಅವು ಯುಗ ಸಂಧ್ಯಾಯ ಅವುಲಂಜಿನ ಸಂಧಿ ಕಾಲ ಉಂಟು ಬಣದಂಡ ಕಲಿಯುಗ ಮತ್ತು ಕೃತಯುಗ ಅವು ಎರಡು ಸೇರಣ ಸಂಧಿ ಕಾಲ ಉಂಟಾನಗ ಭಗವಂತೆ ಅವತಾರಂಭ ಈಕೋಸ್ಕರ ಬಂತಾಂಡ ದಸ್ಯುಪ್ರಾಯೇಷು ರಾಜಸು ರಾಜರ್ಮ ಅಂತ ಪ್ರಜಾ ರಕ್ಷಣೆ ಎಂಪೋಡು ಲೋಕಂಗ ರಕ್ಷಣೆ ಎಂಪೋಡು ಆಂಡ ಈ
ಈ ಕಲಿಯುಗ ಕಡೆ ಕಾನಾಗ ಜಾಲ ಬಂದ್ಕೊಂಡು ರಾಜರು ಅಂತ ದಸ್ಯು ಪ್ರಾಯ ಅಕುಳೆ ಮಲ್ಲ ಕಳುವೆ ರಾಪಿರೆಗೆ ದಸ್ಯು ಬಂಡ ಕಳುವೆ ಎಂದ ಅರ್ಥ. ಆ ರಾಜರ ರಕ್ಷಣಾ ಪ್ರಯತ್ನಗಳು ಅಕುಳೆ ಮಲ್ಲ ಕಳುವೆ ರಾಪಿರೆ ಅಂಚೆದ ಸಂದರ್ಭ ಅಕಳಿನ ಮಾಂತ ನಿಗ್ರಹ ಪೋಡು ಅದಕ್ಕೋಸ್ಕರ ಭಗವಂತೆ ನಾಮ್ನಾ ಕಲ್ಕಿ ಕಲ್ಕಿ ರೂಪುಂಟು ಜಗತ್ಪತಿ ಭಗವಂತೆ ಮಾತ್ರ ಜಗತ್ಪತಿ ಆ ಜಗತ್ಸ್ವಾಮಿ ಅಂಚಿದ ಮಾಂತ ಜಗತ್ತುಗಳ ಸ್ವಾಮಿ ಆತ್ಮ ಭಗವಂತೆ ಕಲಿಯುಗುಂಟ ದಸ್ಯುಪ್ರಾಯೇಶು ಆ ಮಲಮಲ್ಲ ಕಳ್ಳತನ ಮಲಮಲ್ಲ ಕಳುವೆರಾತ್ಮ ಆ ರಾಜರ ಮಾಂತ ನಿಗ್ರಹ ಪರಗೋಸ್ಕರ ವಿಷ್ಣು ಯಶಸಃ ವಿಷ್ಣು ಯಶಸ್ಸು ಅಂತ ಒಂದು ಬ್ರಾಹ್ಮಣೆ ಆ ಮಗನೇ ಬ್ರಾಹ್ಮಣನು ಆ ಮಗೆ ಆತ ಭಗವಂತೆ ಕಲ್ಕಿ ರೂಪುಂಟು ಅವತಾರಂಪುವೆ. ಅಥಾಸೋ ಯುಗ ಸಂಧ್ಯಾಯಾಂ ತಸ್ಯ ಪ್ರಾಯೇಷು ರಾಜಸೋ ಜನಿತ ವಿಷ್ಣು ಯಶಃ ನಾಮ್ನಾ ಕಲ್ಕಿ ಜಗತ್ಪತಿಃ ಅವತಾರಾಃ ಹಿ ಅಸಂಖ್ಯೇಯಾಃ ಹರೇಃ ಸತ್ವನಿಧೇಃ ದ್ವಿಜಾಃ ಯಥಾ ವಿದಾಸಿನಃ ತುಲ್ಯಾಃ ಸರಸಃ ಸ್ಯುಃ ಸಹಸ್ರಶಃ. ಅವತಾರಾಃ ಹಿ ಅಸಂಖ್ಯೇಯಾಃ ಹರೇಃ ಸತ್ವನಿಧೇರ್ದ್ವಿಜಾಃ ಯಥಾ ವಿದಾಸಿನಃ ತುಲ್ಯಾಃ ಸರಸಃ ಸ್ಯುಃ ಸಹಸ್ರಶಃ. ಈ ರೀತಿಯಲ್ಲಿ ಭಗವಂತನ 22 ರೂಪ ಐಟು ಕೆಲವು ಭಗವಂತ ಸಾಕ್ಷಾತ್ ರೂಪ ಕೆಲವು ಮಾಂತ ಆವೇಶ ರೂಪ ಅವಿನ ಮಾಂತ ಪಂಡಿತ ಹೇ ದ್ವಿಜಾಹ ಸೂತಮನಿಗಳು ಸವನಕೆರೆ ಪಣತಿಪ್ಪೇರೆ ಬ್ರಾಹ್ಮಣರೇ ಭಗವಂತನ ಅವತಾರ ಒಂಜೆರಡತ್ತು ಅಸಂಖ್ಯೇಯ ಲೆಕ್ಕಂಪರೇನೆ ಸಾಧ್ಯ ಇದ್ದಿ ಏನು ಪಣದಾನ ಸತ್ವಂತೇಹೇ ಹರೇಹೇ ಭಗವಂತೆ ಸದ್ಗುಣ ಪರಿಪೂರ್ಣವಾತ್ನಾಯೆ ಅಂಜಿತ್ನೋ ಆ ಗುಣಕುಳಗಮ ಅಂತ ಆಶ್ರಯಾತ್ಮ ಭಗವಂತನು ಅವತಾರವನ್ನು ಪೂರ್ತಿ ಪಂಡ್ರೆ ಸಾಧ್ಯನೇ ಇದ್ದಿ ಐತಾರ ಅಸಂಖ್ಯೇಯ ಲೆಕ್ಕಂಬರೇ ಸಾಧ್ಯ ಇದ್ದಿ ಯಥಾ ಐಕೊಂದು ಎಕ್ಸಾಂಪಲ್ ಕೊಡ್ಕೊಂಡ್ರೆ ಯಥಾ ವಿದಾಸಿನ ಕುಲ್ಯ ಎತ್ತಂಡೆತ್ನಂಜಿ ಮಲ್ಲ ಸರೋವರ ಒಡೆತು ಬೋರಂತ ಅಂಡ ಜಲಪ್ರವಾಹ ಮಾಂತ ದಿಕ್ಕಡ್ಲ ಬರ್ಪಣಕನೆ ಭಗವಂತನು ಆ ಇಚ್ಚೆತ್ತವರ ಭಗವಂತನೇ ತಾನು ಬೇತೆ ಬೇತೆ ರೂಪ ತಗೊಂಡು ಗೆತೊಂದು ಬರ್ಪೆ ಐಕವು ಕುಲ್ಯಾಹ ನೀರು ಪ್ರವಾಹ ಎತ್ತಡೆತ್ನ ಒಡೆತು ಪೋನ ಆ ಸರೋವರ ನೀರು ಮಾತ್ರ ಬೇತೆ ಬೇತೆ ಹೋಪಣ ಆ ರೀತಿ ಆತ ಭಗವಂತನರ ಬೇತೆ ಬೇತೆ ಅವತಾರ ಅಸಂಖ್ಯೇಯ ಲೆಕ್ಕಂಬರ ಸಾಧ್ಯ ಇದೆಯಾ ಅಷ್ಟೇ ಆತ ರೂಪನು ಅಂತ ಆ ಭಗವಂತೆ ಅವತಾರ ರೂಪಗಳನ್ನು ಗೆದಣುವೆ. ಅವತಾರಾಶ ಸಂಖ್ಯೇಯ ಹರೇ ಸತ್ವ ನಿಷೇಧ್ಯ ಯಥಾ ವಿದಾಸಿನ ಕುಲ್ಯಾ ಸಹಸ್ರಶಃ. ಶ್ರೀಕೃಷ್ಣಾರ್ಪಣಮಸ್ತು.